ಸಂದರ್ಭದಲ್ಲಿ ನಾನು ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಇರುವುದು, ಕೇಂದ್ರ ಸರ್ಕಾರ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಇವತ್ತು ಅಳಸಿ ಹೋಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕಾನೂನುಗಳು ಬರ್ತಾ ಇವೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಇಷ್ಟು ವರ್ಷಗಳ ಕಾಲ, ದೀರ್ಘಗಳ ಕಾಲ ನಾವು ನಡೆದುಕೊಂಡು ಬಂದಿರತಕ್ಕಂಥ ವಿಚಾರದಲ್ಲಿ ಇವತ್ತು ಫೆಡರಲ್ ಸಿಸ್ಟಮ್ ಏನು ನಮ್ಮ ಸಂವಿಧಾನದಲ್ಲಿ ಹೇಳಿದೆ, ಫೆಡರಲ್ ಸಿಸ್ಟಮ್ ಆಫ್ ಸರ್ಕಾರ ಏನು ಕಾರ್ಯನಿರ್ವಹಣೆ ಮಾಡಬೇಕು, ಅದಕ್ಕೆ ವಿರೋಧವಾಗಿ ಇವತ್ತು ಕೆಲಸ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಉದಾಹರಣೆಗಾಗಿ ಹೇಳಬೇಕಾಗಿದ್ದರೆ, ನಾವು ಮನ್ರೇಗಾ ಯೋಜನೆ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಮನ್ರೇಗಾ ಯೋಜನೆ ಇದುವರೆಗೆ 100 ದಿವಸಗಳ ಕಾಲ ಕೆಲಸ ಕೊಡ್ತಾಯಿದ್ರು. ಕೇಂದ್ರ ಸರ್ಕಾರ 90% ಕೊಡ್ತಾಯಿತ್ತು, 10% ಮೆಟೀರಿಯಲ್ ಚಾರ್ಜಸ್ಗೆ ರಾಜ್ಯ ಸರ್ಕಾರದ ಮೇಲೆ ಅವಲಂಬಿತವಾಗಿತ್ತು. ಇದು ಒಂದು ಜನ ಉಪಯೋಗಿ ಕಾರ್ಯಕ್ರಮ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶದಲ್ಲಿ ಜಾರಿಗೆ ತಂದದ್ದು UPA ಸರ್ಕಾರ ಮತ್ತು ಈ ಮೂಲಕ ಗ್ರಾಮೀಣ ಬದುಕಿನ ಜನರ ಪ್ರಶ್ನೆಯ ಒಂದು ಅತ್ಯುತ್ತಮವಾದಂಥ ಕಾನೂನು. ಇದರಿಂದ ದೇಶದ ಭಾಳಷ್ಟು ಜನ ಇವತ್ತು ಕಾರ್ಮಿಕರು, ಯಾರು ಅವಿದ್ಯಾವಂತರಿದ್ದಾರೆ, ಮನೆಯಲ್ಲಿದ್ದಾರೆ, ಅವರು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಮತ್ತು ಸ್ಥಳೀಯ ಅಭಿವೃದ್ಧಿಯನ್ನು, ತನ್ನ ಮನೆ ಕಟ್ಟುವ ಕೆಲಸವನ್ನು ತಾನೇ ಮಾಡ್ಬೋದು, ತನ್ನ ಮನೆ ಬದಿಯಲ್ಲಿರುವ ತೋಡು ನಾನೇ ಕಟ್ಬೋದು, ತನ್ನ ಮನೆ ಬದಿಯಲ್ಲಿರುವಂಥ ಗಾರ್ಡನನ್ನು ನಾನೇ ರಿಪೇರಿ ಮಾಡ್ಬೋದು, ತನ್ನ ಮನೆಯ ಬಾವಿಯನ್ನು ತಾನೇ ತೋಡ್ಬೋದು. ಇಷ್ಟು ಜನೋಪಯೋಗಿವಾಗಿರ್ತಕ್ಕಂಥ ಯೋಜನೆಯನ್ನು ಇವತ್ತು ಬಹುಶಃ ಕೇಂದ್ರ ಸರ್ಕಾರ ದ್ವೇಷಕ್ಕಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಇದ್ದದನ್ನು ತೆಗೆದು ಇವತ್ತು ಅದನ್ನು ಎಲ್ಲಿಯೋ ಒಂದು ಕಡೆ ಆ ಯೋಜನೆಗೆ ವಿಕಸಿತ ಭಾರತ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮಾಡ್ತಾ ಇದೆ. ವಿಕಸಿತ ಭಾರತ ಐ ಅಗ್ರಿ, ಆದರೆ ನೀವು ಮಹಾತ್ಮ ಗಾಂಧಿಯವರ ಹೆಸರನ್ನ ಯಾಕೆ ತೆಗೆದ್ರಿ? ಇವತ್ತು ಗ್ರಾಮಗಳ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ ಮೂಲಕ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಕಂಡವರು, ಗ್ರಾಮೀಣದ ಅಭಿವೃದ್ಧಿ ಆದರೆ ಮಾತ್ರ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದಂಥ ಕಾನ್ಸೆಪ್ಟೇ ಇವತ್ತು ಮಹಾತ್ಮ ಗಾಂಧಿಯವರು. ನೀವು ಗ್ರಾಮೀಣ ಪಂಚಾಯತು, ಗ್ರಾಮೀಣ ಯೋಜನೆಗಳಲ್ಲಿ ಮಹಾತ್ಮ ಗಾಂಧಿಯ ಕನ್ನಡಕ ಇಟ್ಟಿದ್ದೀರಿ. ಮಹಾತ್ಮ ಗಾಂಧಿಯ ಹೆಸರನ್ನು ತೆಗೆದದ್ದು ದ್ವೇಷದ ರಾಜಕಾರಣ ಅಲ್ವಾ? ವಾಟ್ ಈಸ್ ಯುವರ್ ಡಿಫೆನ್ಸ್? ಯಾಕಾಗಿ ನೀವು ಮಾಡಿದಿರಿ? ದೇಶದ ಪಿತಾಮಹ ಅವರ ಹೆಸರನ್ನು ನೀವು ತೆಗೆದುಹಾಕುದಂತಾದರೆ ಇದು ದೇಶಕ್ಕೆ ಮಾಡಿದಂಥ ದೊಡ್ಡ ಅಪಮಾನ. ಪ್ರಪಂಚದ 138 ದೇಶಗಳಲ್ಲಿ ಗಾಂಧೀಜಿಯ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ದಿನವನ್ನು ಅಹಿಂಸಾ ದಿನಾಚರಣೆಗೆ ಆಚರಣೆ ಮಾಡ್ತಾರೆ. ಶಾಂತಿಗೆ ಗಾಂಧಿ ಹೆಸರನ್ನು ಬಳಕೆ ಮಾಡ್ತಾರೆ. ಗಾಂಧೀಜಿಯವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವತ್ತು BJP ಅವರ ಅನುಭವವನ್ನು ಪಡೀತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಿದ್ರೆ ಮಹಾತ್ಮ ಗಾಂಧಿಯವರ ನೆನಪು ತೆಗೆದೇ ಆಗಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದೇ ಇರ್ತಿದ್ರೆ, ನೇತೃತ್ವ ವಹಿಸದೇ ಇದ್ದಿದ್ರೆ, ಅವರೇನು ತಾನು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸಿಲ್ಲ. ಅವರು ಏನು ದೇಶದ ರಾಷ್ಟ್ರಾಧ್ಯಕ್ಷರಾಗಬೇಕೆಂದು ಬಯಸಿಲ್ಲ. ಈಗ ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಏನು ನಮ್ಮ ಕಾಂಗ್ರೆಸ್ಸಿನ ಆರೋಪ ಇತ್ತು. 2014ರಿಂದಲೇ ಈ ದೇಶದ ಚರಿತ್ರೆ, ಹಿಸ್ಟ್ರಿ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ, ಇದು ಇಂಡಿಯಾದು ಸ್ಟಾರ್ಟ್ ಆಯಿತು ಅಂತ ಹೇಳುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಅಂತ ಕಾಂಗ್ರೆಸ್ ಪದೇ ಪದೇ ಲೋಕಸಭೆಯಲ್ಲಿ ಹೇಳಿತ್ತು, ತಮ್ಮ ಬೇರೆ ಬೇರೆ ವಿಚಾರಗಳಲ್ಲಿ ಹೇಳಿತ್ತು. ಇವತ್ತು ಅದನ್ನು ಸಾಬೀತು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದೊಂದೇ ರಾಷ್ಟ್ರದ ಹೋರಾಟ ಮಾಡಿದವರ ಹೆಸರುಗಳನ್ನು ತೆಗೆಯುವ ಮೂಲಕ ಇದು ಮಾಡ್ತಾ ಇದ್ದಾರೆ. ಇದು ದೇಶದ ಪಿತಾಮಹರಿಗೆ ಮಾಡಿದಂಥ ಅಪಮಾನ, ದೇಶದ 138 ಕೋಟಿ ಜನರಿಗೂ ಮಾಡಿದಂಥ ಅಪಮಾನ.
ಇದು ಸರಿಯಾದ ಕ್ರಮ ಅಲ್ಲ, ಸಂವಿಧಾನಬದ್ಧವಾದಂಥ ಕ್ರಮ ಅಲ್ಲ. ಗಾಂಧೀಜಿ ಹೆಸರನ್ನು ತೆಗೆದುದನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಇದರ ಬಗ್ಗೆ ದೇಶಾದ್ಯಂತ ಹೋರಾಟ ಮಾಡೋದು ಒಂದು ಕಡೆ ಆದರೆ, ನಮ್ಮ ರಾಜ್ಯದಲ್ಲಿಯೂ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ. ನಿನ್ನೆ ಕಾಂಗ್ರೆಸ್ BJP ಕಚೇರಿಗೆ ಮುತ್ತಿಗೆ ಹಾಕುವಂಥ ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿತ್ತು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳು ರಾಜ್ಯಕ್ಕೆ ಬರುವುದಾದರೆ, ಈ ಪ್ರದೇಶಕ್ಕೆ ಬಂದರೆ ಅವರ ವಿರುದ್ಧವೂ ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಕಪ್ಪು ಫ್ಲಾಗನ್ನು ಇಟ್ಕೊಳ್ತೇವೆ. ಯಾವುದೇ ಕೇಂದ್ರ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಿದರೆ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಮತ್ತು ಈ ಹೆಸರನ್ನು ಮತ್ತೆ ಸೇರಿಸಬೇಕು ಅಂತ ಹೇಳುವಂಥದ್ದು ಒತ್ತಾಯ ಇದೆ. ಅದು ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ಹೆಸರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಸಚಿವ ಸಂಪುಟಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ನಾನು ಅಡ್ಜರ್ಮೆಂಟ್ ಮೋಷನ್ ಸೆಕ್ಷನ್ 330ಯಲ್ಲಿ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೇಳಿದ್ದೆ ಸದನದಲ್ಲಿ. ಈ ಒಂದು ಯೋಜನೆಯಲ್ಲಿ ಗಾಂಧೀಜಿಯವರ ಹೆಸರು ಬಿಟ್ಟದ್ದು ತಪ್ಪು ಮತ್ತು ಗಾಂಧೀಜಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಅದೇ ಹೆಸರಿನಲ್ಲಿ ಮುಂದುವರಿಬೇಕು. ಏನು ಇವತ್ತು ಪತ್ರಿಕೆಗಳಲ್ಲಿ ಎಷ್ಟು ಬೇಗ ಆ್ಯಡ್ಗಳು ಬರ್ತಾ ಇದೆ ನೋಡಿ, ಎಷ್ಟು ಕ್ವಿಕ್ ಮೂಮೆಂಟ್. ಇಷ್ಟು ಇವರು ಬೇರೆ ಯಾವುದರಲ್ಲಿ ತೋರಿಸಿದಾರಾ? ಇಷ್ಟು ಫಾಸ್ಟ್ ಯೋಜನೆ ಜಾರಿಗೆ ತಂದಿದ್ದಾರಾ? ಯಾಕೆ ಇದು ಮಾಡ್ತಾರೆ ಅಂದರೆ ಇದರಲ್ಲಿ BJPಯ ಸ್ವಾರ್ಥ ಅಡಗಿದೆ. BJPಯ ಸ್ವಾರ್ಥ ಅಡಗಿದೆ, ದ್ವೇಷದ ರಾಜಕಾರಣ ಅಡಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ, ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಕೂಡದು. ಬಿಕಾಸ್ ಇದುವರೆಗೆ ನೀವು ಏನು ಹೇಳ್ತಾ ಇದ್ದೀರಿ, 100 ದಿವಸ ಕೆಲಸ, ಇವತ್ತು 125 ದಿವಸ ಕೆಲಸ ಕೊಡ್ತೀವಿ. 125 ದಿವಸ ಕೆಲಸ ಕೊಡಬೇಕಿದ್ರೆ ನಿಮ್ಗೆ ಹೆಸರು ಬದಲಾವಣೆ ಮಾಡಬೇಕಾ? ಪಾರ್ಲಿಮೆಂಟ್ ಮೆಂಬರ್ ಉತ್ತರ ಕೊಡಬೇಕು, ರಾಜ್ಯದ ಕೇಂದ್ರ ಸರ್ಕಾರದ ಮಂತ್ರಿಗಳು ಉತ್ತರ ಕೊಡಬೇಕು. ನೀವು 125 ದಿನ ಮಾಡಿದ್ದು ಏನು ಮಾಡಲಿಕ್ಕೆ? ವಿಕಸಿತ ಭಾರತ ರಾಮ್ಜಿ ಅಂತ ಮಾಡಲಿಕ್ಕೆನಾ, ಅಥವಾ ಜನರಿಗೆ ಸಹಾಯ ಆಗ್ಬೇಕಂತೇಳಿ? ಸ್ವಾರ್ಥಕ್ಕೂ ಮಿತಿ ಇರಬೇಕು, ಸ್ವಾರ್ಥಕ್ಕೂ ಮಿತಿ ಇರಬೇಕು. ಇನ್ನೂ ಹೇಳಿದ್ರಿ, ಹಿಂದೆ 90-10 ಇದ್ದದ್ದು 60-40 ಮಾಡಿದ್ರಿ. ಯಾರ ಹತ್ರ ಕೇಳಿದ್ರಿ 60-40 ಮಾಡಲಿಕ್ಕೆ? 40% ಸರ್ಕಾರ, ರಾಜ್ಯ ಸರ್ಕಾರ ಕೊಡದೇ ಇದ್ರೆ ಯೋಜನೆಯನ್ನು ಬಿಟ್ಟು ಬಿಡ್ತೀರಾ? ಯೋಜನೆ ಬಿಟ್ಟು ಬಿಡ್ತೀರಾ? ನಮಗೆ ನಿಮ್ಮ ತಂತ್ರ ಕುತಂತ್ರ, ಕಳೆದ ಬಜೆಟ್ನಲ್ಲಿ ಮನ್ರೇಗಾ ಯೋಜನೆ ದುಡ್ಡು 50% ಕಟ್ ಡೌನ್ ಮಾಡಿದ್ರಿ ಬಜೆಟ್ನಲ್ಲಿ. ಆವಾಗಲೇ ನಮಗೆ ಗೊತ್ತಾಗಿತ್ತು ನೀವು ಈ ಯೋಜನೆಯನ್ನು ಕೊನೆಗಾಣಿಸ್ಲಿಕ್ಕೆ ಹೊರಟಿದ್ದೀರಿ, ಈ ಯೋಜನೆಯನ್ನು ಮುಗಿಸ್ಲಿಕ್ಕೆ ಹೊರಟಿದ್ದೀರಿ. ಬಡವರ ಹೊಟ್ಟೆಗೆ ನೀವು ಅವರ ಹೊಟ್ಟೆಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಡವರಿಗೆ ನಿಮ್ಮ ಸರ್ಕಾರ ಪರ ಇಲ್ಲ ಅಂತ ಹೇಳುವುದನ್ನು ನೀವು ಸಾಬೀತು ಮಾಡಿದ್ದೀರಿ ನಿಮ್ಮ ಬಜೆಟ್ನಲ್ಲಿ. ಇವತ್ತು ಅದು ಬಿಟ್ಟು 60% ಕೊಡ್ತೇವೆ, 40% ರಾಜ್ಯದವರು ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಇವತ್ತು ರಾಜ್ಯದ ಎಲ್ಲ ಸಂಪನ್ಮೂಲವನ್ನು ನೀವು ತಗೊಂಡು ಹೋಗ್ತಾ ಇದ್ದೀರಿ. GST ಮೂಲಕ 15 ರೂಪಾಯಿ ನಾವು ಟ್ಯಾಕ್ಸ್ ಕೊಟ್ಟರೆ, 100 ರೂಪಾಯಿ ಕೊಟ್ಟರೆ ನಮಗೆ 12 ರೂಪಾಯಿ 10 ರೂಪಾಯಿ ಕೊಡ್ತಾ ಇದ್ದೀರಿ. ಅದು ಸುಮಾರು 25,000 ಕೋಟಿ ರೂಪಾಯಿ ಇವತ್ತು ಬಾಕಿ ಇಟ್ಟುಕೊಂಡಿದ್ದೀರಿ. ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದೀರಿ, ರಾಜ್ಯದ ಸಂಪತ್ತನ್ನು ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಿ ಮತ್ತು ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ವಿ ಒಪೋಸ್ ದಿಸ್ ಟೈಪ್ ಆಫ್ ಪಾಲಿಟಿಕ್ಸ್. ಈ ಥರದ ರಾಜಕಾರಣ ಹೆಚ್ಚು ದಿವಸಕ್ಕೆ ಬಾಳೋದಿಲ್ಲ. ಇದು ರಾಜಕಾರಣದ
ಪರಮಾವಧಿ ಮತ್ತು ಸಂವಿಧಾನದ 100% ದುರುಪಯೋಗ. ಹಾಗಾಗಿ ಕೂಡಲೇ ಎಷ್ಟು ಬೇಗ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಆಗ್ತದೆ ಅಷ್ಟೇ ವೇಗದಲ್ಲಿ ಗವರ್ನರ್ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೈನು ಮಾಡ್ತಾರೆ. ಇನ್ನೆಷ್ಟು ಬಿಲ್ಗಳು ಇಂಥ ಬಿಲ್ಗಳು ಬಾಕಿ ಇದೆ ಕೇಂದ್ರದಲ್ಲಿ ರಾಜ್ಯ ಸರ್ಕಾರದ್ದು ಹೋಗಿದ್ದಂಥ ಎಷ್ಟೋ ಬಿಲ್luಗಳು ದೇಶದ ರಾಷ್ಟ್ರಾಧ್ಯಕ್ಷರ ಬಾಕಿ ಇದ್ದಾವೆ. ಅದು ಸಿಗ್ನೇಚರ್ ಮಾಡಲಿಕ್ಕೆ ರಾಷ್ಟ್ರಾಧ್ಯಕ್ಷರಿಗೆ ಟೈಮ್ ಇಲ್ಲ. ಆದರೆ ಇದು ಎಷ್ಟು ಬೇಗ, ಲೈಟ್ನಿಂಗ್ ಸ್ಪೀಡ್, ಮಿಂಚು ಬರ್ತದಲ್ಲ, ಮಿಂಚಿನ ಸ್ಪೀಡ್. ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ನೀವು ವಿವರಣೆ ಕೊಡಬೇಕು. 125 ದಿನ ಯಾಕಾಗಿ ಮಾಡಿದ್ರಿ, 60-40 ಯಾಕೆ ಮಾಡಿದ್ರಿ, ಗಾಂಧಿ ಹೆಸರು ಯಾಕೆ ತೆಗೆದ್ರಿ, ಮತ್ತು ರಾಮ್ಜಿ ಹೆಸರು ತರುವಂತ ಉದ್ದೇಶ ಏನಿತ್ತು? ರಾಮ್ಜಿ ಹೆಸರು ತರುವ ಉದ್ದೇಶ ಆದರೂ ಏನು? ಈ ಬಗ್ಗೆ ಯಾಕೆ ನೀವು ಈ ಹಿಂದೆ ಪಬ್ಲಿಕ್ ಡೊಮೈನ್ಗೆ ಈ ಬಿಲ್ಲನ್ನು ಹಾಕಿಲ್ಲ? %40 ದುಡ್ಡು ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದಕ್ಕೆ ನೀವು ಸರ್ಕಾರಗಳ ಒಪ್ಪಿಗೆ ಪಡೆದಿದ್ದೀರಾ? ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು, ನಮ್ಮ ಇಡಿ ದುರುಪಯೋಗ, ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮೇಲೆ ಅನಾವಶ್ಯಕವಾಗಿ ಕೇಸನ್ನು ಹಾಕಿ ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನು ದುರುಪಯೋಗ ಮಾಡಿದರು, ಹೆಸರನ್ನು ಹಾಕಿ ಅವರಿಗೆ ಹಿಂಸೆಯನ್ನು ಕೊಟ್ಟಿದ್ದರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ತೀರೋಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸು, ಓರಾ, ಅನೇಕ ಜನರನ್ನು ಇವತ್ತೊಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಹಾಕಿದ ಕೇಸನ್ನು ಸರ್ಕಾರವೇ ಅದನ್ನು ಇಡಿಗೆ ಕೊಟ್ಟು ಆ ಮೂಲಕ ಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ಪೆಷಲ್ ಕೋರ್ಟ್ ಡೆಲ್ಲಿಯಲ್ಲಿ ಇವತ್ತು ಹೇಳಿದೆ. ಇದು ಚರ್ಚೆಗೇನೇ ಅಲ್ಲ, ಇನ್ ಟೋಟೋ ಅದನ್ನು ತೆಗೆದು ಬಿಸಾಡಿದೆ. ಅಂದರೆ ದ್ವೇಷದ ರಾಜಕಾರಣ ದೇಶದಲ್ಲಿ ನಡೀತಾ ಇರುವುದನ್ನು ವಿರೋಧ ಮಾಡ್ತೀವಿ. ಮತ್ತು ಈ ಒಂದು ಕಾರ್ಯಕ್ರಮಗಳು ಏನು BJP ಅವರು ಮಾಡ್ತಿದ್ದಾರೆ, ಜನರ ಒಳಿತಿಗಾಗಿ ಯಾವುದೇ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಬದಲಾಗಿ ದ್ವೇಷಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಒಂದು ದಿನಗಳನ್ನು ಸದನದಲ್ಲಿ 1 ಮಿನಿಟು ತಪ್ಪದೆಯೂ ರೆಪ್ರೆಸೆಂಟ್ ಮಾಡಿದ್ದೇನೆ. ಸುಮಾರು 10 0 ಅವರನ್ನು ಪ್ರೆಸೆಂಟ್ ಮಾಡಿದ್ದೇನೆ. ಸುಮಾರು 6 0 ಅವರ್ನಲ್ಲಿ ಗಮನ ಸೆಳೆದಿದ್ದೇನೆ. ಮತ್ತು 25ಕ್ಕೂ ಹೆಚ್ಚು 72ನಲ್ಲಿ ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಮತ್ತು ಅದರಲ್ಲಿ ಹೆಚ್ಚಾಗಿ ಪ್ರವಾಸೋದ್ಯಮದ ಬಗ್ಗೆ ನಾನು ತಮಗೆ ಹೇಳಿದ್ದೆ. ನಾನು ಮಾತಾಡ್ತೀನಿ ಮುಂದಿನ ಬಾರಿ ರಾಜ್ಯ ಲೋಕಸಭೆ ಇದು ವಿಧಾನ ಪರಿಷತ್ತಲ್ಲಿ ಅಂತ ಆ ಬಗ್ಗೆ ಮಾತಾಡಿದ್ದೇನೆ. ಉತ್ತರವನ್ನು ಒದಗಿಸಿದ್ದಾರೆ. ಚರ್ಚೆ ಎಚ್ ಕೆ ಪಾಟೀಲ್ ಅವರು ಭಾಳ ಉತ್ತಮ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ಆ ರಾಜ್ಯಕ್ಕೆ, ಜಿಲ್ಲೆಗೆ ಯಾವುದೆಲ್ಲ ಪ್ರವಾಸೋದ್ಯಮ ಯೋಜನೆಗಳನ್ನು ಮಾಡ್ತೇವೆ ಅಂತ ಹೇಳುವುದನ್ನು ಹೇಳಿದ್ದಾರೆ. ಅದು ಇದರಲ್ಲಿ ಇದೆ. ಇನ್ನೊಂದು ಚರ್ಚೆಗೆ ಬಾರದೆ ಉತ್ತರ ಬಂದಿತ್ತು, ಅದು ದಟ್ ಈಸ್ ದಿ ಪೊಲೀಸ್ ಬಲವನ್ನು ಹೆಚ್ಚು ಮಾಡಬೇಕಂತ. ಕಮಿಷನ್ ರೇಟ್ ಇದೆ ಮಂಗಳೂರಿನಲ್ಲಿ, ನಿಮಗೆ ಪೇಜ್ 143 ಅಂತ ಕಾಣ್ತಾ ಇದೆ. ಇದರಲ್ಲಿ ಲಾಸ್ಟ್ ಸ್ವಲ್ಪ ಮೇಲೆ ಬಂದರೆ ಸಿಗ್ತದೆ. ಗಮನ ಸೆಳೆಯುವ ಯಾವುದದು ನಂಬರ್ 107 107 ಅಂತ ಪೆನ್ನಲ್ಲಿ ಬರ್ತದ. 107 ಇದೆ ಪೇಜ್ 107. ಇದು ಉತ್ತರ ಬಂದಿತ್ತು, ಬಟ್ ಅಲ್ಲಿ 1 ದಿವಸಗಳ ಕಾಲ ಸದನ ನಡೆಯಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ತೀರಿಯೋದ ಕಾರಣಕ್ಕಾಗಿ ಆ ದಿವಸ ಇದು ಚರ್ಚೆ ಮಾಡಲಿಕ್ಕಾಗಲಿಲ್ಲ. ಅದರಲ್ಲಿ ನಾನು ಕೇಳಿದ್ದೆ, ನಗರ ಪೊಲೀಸ್ ಕಮಿಷನರೇಟ್ ವಿಭಾಗದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕೊರತೆ ಇದ್ದು, ಜನಸಂಖ್ಯೆ ಮತ್ತು ಅಪರಾಧ ಪ್ರಕರಣದ ಆಧಾರದ ಮೇಲೆ ಬಲಾಬಲವನ್ನು ಹೆಚ್ಚಿಸಬೇಕಾಗುವ ಅನಿವಾರ್ಯತೆ ಇದ್ದು,
ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ನಿಯಮಾವಳಿ ಸ್ಟ್ಯಾಂಡಿಂಗ್ ಆರ್ಡರ್ 898 ರಂತೆ ಸಿಬ್ಬಂದಿಗಳು ಹೆಚ್ಚಿಸಬೇಕಾಗಿರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡು ಸಿಬ್ಬಂದಿ ಕೊರತೆ ಇದನ್ನು ಸರಿಪಡಿಸಬೇಕು ಅಂತ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾನ್ಯ ಸಚಿವರ ಗಮನವನ್ನು ಸೆಳೆದಿದ್ದೆ. ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ತಮ್ಮ ಕೈಯಲ್ಲಿದೆ. ಉತ್ತರದಲ್ಲಿ ಹೇಳಿದ್ದಾರೆ, ಮಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಮಂಜೂರಾತಿ ಬಲ ಹಾಗೂ ಸುತ್ತೋಲೆ 2017 ನಿಗದಿತ ಸಿಬ್ಬಂದಿಗಳ ಬಲದನ್ವಯ ಕೊರತೆ ಇರುವ ಬಲದ ವಿವರಗಳನ್ನು ಅನುಬಂಧ ನೀಡಲಾಗಿದೆ. ಸಿಬ್ಬಂದಿಗಳ ಬಲವನ್ನು ಹೆಚ್ಚಿಸುವ ಪ್ರಸ್ತಾವನೆಯನ್ನು ಪರಿಶೀಲನಾ ಹಂತದಲ್ಲಿ ಇದೆ ಅಂತ ಹೇಳಿದ್ದಾರೆ. ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವರು ಪರಿಶೀಲನಾ ಹಂತದಲ್ಲಿ ಇದೆ ಅಂತ ಹೇಳಿದ್ದಾರೆ. ಯಾವ ಸ್ಯಾಂಕ್ಷನ್ ಪೋಸ್ಟ್ಗಳು ಕಡಿಮೆ ಇದ್ದಾವೆ ಅಂತೇಳಿ ಇದರಲ್ಲಿ ನಿಮಗೆ ಅನುಬಂಧ 1ರಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅನುಬಂಧ 2ರಲ್ಲಿ ಅವಶ್ಯವಿರುವ ಹೆಚ್ಚುವರಿ ಮಂಜೂರಾತಿ ಬಲ ಏನು ಅಂತಲೂ ಕೊಟ್ಟಿದ್ದಾರೆ. ನಾನು ಒತ್ತಾಯ ಮಾಡ್ತೇನೆ, ಇದು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ. ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತವೆ. ಅತ್ಯಂತ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಇರುವಂಥ ಸುಮಾರು 45,000 ವಿದ್ಯಾರ್ಥಿಗಳು ಹೊರ ರಾಜ್ಯಗಳಿಂದ ದೇಶಗಳಿಂದ ಬಂದು ಕಲಿಯುತ್ತಿರ್ತಾರೆ. ಯೂನಿವರ್ಸಿಟೀಸ್ಗಳು 10-15 ಇದ್ದಾವೆ. ಮೆಡಿಕಲ್ ಕಾಲೇಜ್ಗಳು ಜಾಸ್ತಿ ಇದ್ದಾವೆ. ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಾ ಇದೆ ಲೈಕ್ ಎನಿಥಿಂಗ್. ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಈ ವ್ಯವಸ್ಥೆ ಈಗ ಇರುವಂಥ ಪೊಲೀಸು 2000ಕ್ಕೆ ಇಸ್ವಿಗೆ ಅದು ಆ ಬಲವನ್ನು ಮಾಡಿದ್ದು. ಈಗ ಜನಸಂಖ್ಯೆ ಇವತ್ತು ಇವರ ಪ್ರಕಾರ 10.7 ಲಕ್ಷ ಇರ್ತದೆ ಈ ಕಮಿಷನ್ ರೇಟ್ ಒಳಗಡೆ. ಈಗ ಇದು 20 ಲಕ್ಷಕ್ಕೆ ಜಾಸ್ತಿ ಆಗಿದೆ. ನಗರ ಪಾಲಿಕೆ ಆಗಬೇಕಿದ್ರೆ 15 ಲಕ್ಷ ಬೇಕು. ಅವರಿಗೆ ಗ್ರೇಡ್ ಇದು ಏನು HRA ಕೊಡಬೇಕಿದ್ರೆ ಇಷ್ಟು ಬೇಕು ಅಂತ ಇದೆ. ಈಗ ಪಾಪ್ಯುಲೇಷನ್ ಈಸ್ ಸೆಲ್ಫ್ ಮೋರ್ ದ್ಯಾನ್ 20 lakhs ವಿದಿನ್ ದ ಸಿಟಿ. ಕಮಿಷನ್ ರೇಟ್ ತಗೊಂಡ್ರೆ ಸುಮಾರು 20-25 ಲಕ್ಷಕ್ಕಿಂತಲೂ ಜಾಸ್ತಿ ಇದೆ. ಯಾಕೆಂದರೆ ಮೂಡುಬಿದಿರೆ ಭಾಗ ಈಚೆ ಉಳ್ಳಾಳ ಭಾಗ ಸೇರಿಕೊಂಡಿದೆ ಕಮಿಷನ್ ರೇಟಿಗೆ. ಹಾಗಾಗಿ ಈಗ ಇರುವಂಥ ವಿಸ್ತೀರ್ಣ 1,93.7 ಚದರ ಕಿಲೋಮೀಟರ್ ಇದೆ. ಈ ವಿಸ್ತೀರ್ಣಕ್ಕೆ ಈ ಜನಸಂಖ್ಯೆಗೆ ಈಗ ಇರುವಂಥ ಬಲ ನಾಟ್ ಇವನ್ 20%. ನಮ್ಮ ಎಲ್ಲ ಪೊಲೀಸ್ ಠಾಣೆಗಳು ಕಮಿಷನ್ ರೇಟ್ನ ಒಳಗಡೆ ಇರೋದು ಅಪ್ಗ್ರೇಡ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಅಪ್ಗ್ರೇಡ್ ಮೀನ್ಸ್ ಇನ್ಸ್ಪೆಕ್ಟರ್ ಈಸ್ ದಿ SHO ಮತ್ತು ಅಲ್ಲಿ 2-3 ಇನ್ಸ್ಪೆಕ್ಟರ್ಗಳು 3-4 ಸಬ್ ಇನ್ಸ್ಪೆಕ್ಟರ್ಗಳು ಇರಬೇಕಾದ ಅನಿವಾರ್ಯತೆ ಇದೆ. ಅದು ಸ್ಟ್ಯಾಂಡಿಂಗ್ ಆರ್ಡರ್ 898 ಪ್ರಕಾರ ಈ ಒಂದು ಬೇಕಾದಂಥ ಬಲವನ್ನು ಆ ಏರಿಯಾದ ಕಾನೂನು ಸುವ್ಯವಸ್ಥೆ ಮತ್ತು ಬೇಡಿಕೆಗೆ ಅನುಗುಣವಾಗಿ ಮಾಡಬಹುದು. ನಾನು ಇದನ್ನು ಅಲ್ಲಿ ಆರ್ಗ್ಯೂ ಮಾಡೋದು ನಿಮ್ಮ ಆರ್ಗ್ಯೂ ಮಾಡ್ತಾ ಇದ್ದೇನೆ, ಸದನದಲ್ಲಿ ಹೇಳ್ಬೇಕಂತ ಇದ್ದೆ ಇದನ್ನು. ಸೊ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಗೃಹ ಸಚಿವರು ಈ ಒಂದು ಆರ್ಡರ್ ಪ್ರಕಾರ ಸ್ಟ್ಯಾಂಡಿಂಗ್ ಆರ್ಡರ್ ಆ ರೂಲ್ಸ್ 898 ಪ್ರಕಾರ ನಮ್ಮ ಸಬ್ಮಿಷನ್ ರೇಟ್ ಏರಿಯಾಕ್ಕೆ ಇಮಿಡಿಯೇಟ್ ಬಲವನ್ನು ಏರ್ಪಾಡು ಮಾಡಬೇಕು ಮತ್ತು ಎಲ್ಲ ಪೊಲೀಸ್ ಠಾಣೆಗಳನ್ನು ಅಪ್ಗ್ರೇಡ್ ಮಾಡಬೇಕು. ಯಾವುದರಲ್ಲಿಯೂ ಸಬ್ ಇನ್ಸ್ಪೆಕ್ಟರ್ SHO ಇರಲಿಕ್ಕೆ ಕೂಡದು. ಅಪ್ಗ್ರೇಡ್ ಮಾಡಿದರೆ 60 ಇದ್ದಂಥ ಪೊಲೀಸರ ಬಲ 120ಕ್ಕೆ ಹೋಗ್ತದೆ. ಈ ಪೊಲೀಸ್ ವ್ಯವಸ್ಥೆ ಸರಿಯಾಗಿದ್ದರೆ SBಗಳು ಅಲ್ಲಿ ಸ್ಪೆಷಲ್ ಬ್ರಾಂಚು ಆ ಒಂದು ಗ್ರಾಮಕ್ಕೆ 1-2-3 ಪೊಲೀಸರು ಏನಾದರೂ ಅವರ ನಡವಳಿಕೆ ಏನು ನಡೀತಾ ಇದೆ, ಊರಲ್ಲಿ ಯಾವ ರೀತಿಯ ವ್ಯವಸ್ಥೆ, ಅಕ್ರಮ ಚಟುವಟಿಕೆಗಳು ಹೇಗೆ ನಡೀತಾ ಇವೆ, ಇದೆಲ್ಲ SSB ಅವರು ಮಾಡಿದರೆ ಬಹುಶಃ ಮುಂದೆ ಆಗತಕ್ಕಂಥ ಗಲಭೆಗಳಿರ್ಬೋದು, ಕೋಮುದ್ವೇಷಗಳಿರ್ಬೋದು, ಹೇಟ್ ಸ್ಪೀಚಸ್ ಇರ್ಬೋದು, ಅಥವಾ ಇನ್ನೇನಾದರೂ ಅಕ್ರಮ ಎಲ್ಲ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಪೊಲೀಸ್ ಬಲ ಇಲ್ಲದೇ ಇದ್ದರೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು. ಎಂಡ್ ಆಫ್ ದ ಡೇ ನೀವೇನು ಹೇಳ್ತೀರಿ, ಪೊಲೀಸ್ ಇರಲಿಲ್ಲ, ಏನು ಮಾಡಲಿಕ್ಕಾಗಲಿಲ್ಲ. ಅಲ್ಲಿಂದ ಪೊಲೀಸ್ ತರಿಸಲಿಕ್ಕೆ ಟೈಮ್ ತಗೊಳ್ತದೆ ಬೇರೆ ಕಡೆಯಿಂದ. ಹಾಗಾಗಿ ಮಂಗಳೂರು ಕಮಿಷನ್ ರೇಟ್ ಏರಿಯಾದಲ್ಲಿ ಪೊಲೀಸನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳುವಂಥದ್ದು. ಮೇಡಮ್, ನಂದು 107 ಪೇಜ್ ನಂಬರ್ ನೀವು ನೋಡಬೇಕು, ಕಾಲಿಂಗ್ ಅಟೆನ್ಷನ್ ಇತ್ತು, ಅದು ಚರ್ಚೆಗೆ ಬಂದಿರಲಿಲ್ಲ, ಉತ್ತರ ಬಂದಿತ್ತು. ನಾನು ಉತ್ತರನೂ ಕೊಟ್ಟಿದ್ದೇನೆ ನಿಮಗೆ.
ನನ್ನ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೇನೆ ಮತ್ತು ಅನುಬಂಧನ ಕೊಟ್ಟಿದ್ದೇನೆ, ಅದನ್ನು ತಾವು ತಗೊಳ್ಬೇಕು ಅಂತ ಹೇಳುವಂಥದ್ದು. ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಹಾಗೆ ಬಾಳೆಪುಣಿದು ಮತ್ತೆ ಫರ್ದರ್ ನಾನು ತೆಗೆದುಕೊಂಡಿದ್ದೇನೆ. ಬಾಳೆಪುಣಿಯಲ್ಲಿ ಜೈಲನ್ನು ಇಮಿಡಿಯೇಟಾಗಿ ಅಪ್ಗ್ರೇಡ್ ಮಾಡಬೇಕು, ಅದಕ್ಕೆ ಬೇಕಾದ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಇಲಾಖೆ ಇವರ ಪ್ರಸ್ತಾವನೆ ಸಲ್ಲಿಸಿದ್ದು, ಪ್ರಸ್ತಾವನೆ ಸರ್ಕಾರ ಹಂತದ ಪರಿಶೀಲನೆಯಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ. ಅಂದರೆ ಫಾರ್ 112 crores ಅದಕ್ಕೆ ಏನು ಬೇಕು ಅದನ್ನು ಕೊಡಲಿಕ್ಕೆ ಪರಿಶೀಲನೆ ಹಂತದಲ್ಲಿ ಇದೆ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಇನ್ ದ ಪ್ರೋಸೆಸ್. ಯಾವಾಗಲೂ ಕೊಟ್ಟಾದ ಮೇಲೆ ಕೊಟ್ಟಿದೆ ಅಂತ ಹೇಳೋದು, ಕೊಡುವವರೆಗೆ ಪರಿಶೀಲನೆ ಅಂತಲೇ ಹೇಳಬೇಕು ಸರ್ಕಾರ, 110 ಪೇಜಲ್ಲಿ. ಹಾಗಾಗಿ ಅದಕ್ಕೂ ಉತ್ತರ ಬಂದಿದೆ. ಮತ್ತು ಇನ್ನು ಗೇರು ಅಭಿವೃದ್ಧಿ ನಿಗಮವನ್ನು ಅವರ ಜೊತೆ ಮರ್ಜ್ ಮಾಡ್ತೇನೆ, ಮರ್ಜ್ ಮಾಡಬಾರ್ದು, ರೈತರಿಗೆ ತೊಂದರೆ ಆಗ್ತದೆ ಅಂತ ನಾನು ವಾದ ಮಾಡಿದ್ದೆ, ಅದು ಕೂಡ ಉತ್ತರ ಬಂದಿದೆ. ಅದೇ ರೀತಿ ಕ್ರೈಸ್ತ ಸಮುದಾಯದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಕೇಳಿದೆ, ಅದು ಸಮಯದ ಅವಕಾಶದಿಂದ ಸಾಕಾಗದಿರಲಿಲ್ಲ. ಮತ್ತು ವಿಶೇಷ ಚೇತನ ಮಾನಸಿಕ ಅವರದ ಮಾಸಿಕ ಭತ್ಯೆ ಏನಿದೆ ಅದನ್ನು ಕನಿಷ್ಠ 3,000ಕ್ಕೆ ಮಾಡಬೇಕು ಅಂತ ಯಾವಾಗಲೂ ನಮ್ಮ ಭಾಸ್ಕರ್ ರಾಯರು ಹೇಳೋದಿತ್ತು. ಅದನ್ನು ನಾನು ಕೇಳಿದ್ದೆ, ಸರ್ಕಾರ ಗಮನದಲ್ಲಿದೆ, ಅದನ್ನು ನೋಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲ ವಯಸ್ಸಿನವರಿಗೂ ಮತ್ತು ಅಂಗವೈಫಲ್ಯತೆ 40%ಗಿಂತ ಜಾಸ್ತಿ ಇದ್ದರೆ ಅದು ಎಲ್ಲರಿಗೂ ಒಂದೇ ರೀತಿಯ ಸವಲತ್ತುಗಳನ್ನು ಕೊಡಬೇಕು. ಅದು ಯಾಕೆ ನೀವು ಕಡಿಮೆ ಮಾಡ್ತೀರಾ ಅಂತ ಕೇಳಿದ್ದೆ. 122 ಪೇಜಲ್ಲಿದೆ, ಅದು ಹೇಳಿದ್ದೇವೆ. ಪ್ರವಾಸೋದ್ಯಮದ ಬಗ್ಗೆ ನಾನು 72 ಅಲ್ಲಿ ಹಾಕಿದ ಉತ್ತರ ನಿಮ್ಮ ಮುಂದೆ ಇದೆ. ಏನೇನು ಯೋಜನೆಗಳು ಅಂತೇಳಿ ಕೂಡ ಇದೆ. ಮತ್ತು ಭಾಳ ದೀರ್ಘವಾದ ಉತ್ತರವನ್ನು ಎಚ್ ಕೆ ಪಾಟೀಲರು ಸದನದಲ್ಲಿ ಹೇಳಿದ್ದಾರೆ. ನಾವು ಏನೇನು ಮಾಡ್ತೇವೆ ಅಂತ 100 ಪೇಜ್ ನಂಬರ್ ಅದು. ಕರಾವಳಿ ಕರ್ನಾಟಕ ಭಾಗದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಉತ್ತರ ಜಿಲ್ಲೆಗಳಲ್ಲಿ ಇಲಾಖೆ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಗಮನ ಸೆಳೆಯುವ ಕುರಿತು ಅನುಬಂಧದಲ್ಲಿ ಕೊಟ್ಟಿದ್ದಾರೆ, ದೀರ್ಘವಾದ ಉತ್ತರ ಕೊಟ್ಟಿದ್ದಾರೆ. ಮತ್ತು ದೇಶೀಯರು ವಿದೇಶಿಯರು ಎಷ್ಟು ಮಂದಿ ಬರ್ತಾರೆ ಅಂತ ಹೇಳಿದ್ದಾರೆ. ಮತ್ತು ನಾವು ಗಮನಿಸಬೇಕಾದ ಒಂದು ಅಂಶ ಅಂದರೆ ಕರ್ನಾಟಕಕ್ಕೆ ಹೆಚ್ಚು ಮಂದಿ ಪ್ರವಾಸಿಗರ ಸಂಖ್ಯೆ ಕಳೆದ ಬಾರಿಗಿಂತ 15% ಜಾಸ್ತಿ ಆಗ್ತಾಯಿದೆ ಎವ್ರಿ ಇಯರ್ ಅಂತ ಹೇಳೋದು ಒಂದು ಉತ್ತಮವಾದ ಬೆಳವಣಿಗೆ. ಒಂದು ಸರ್ವೆ ಮಾಡಿದ್ದಾರೆ, ಅದರ ಮೂಲಕ ಅವರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಮತ್ತು ಎಷ್ಟೆಷ್ಟು ಕಾಮಗಾರಿ ಏನೇನು ತಗೊಂಡಿದ್ದಾರೆ ಅಂತ ಅವರು ಕೂಡ ಅದನ್ನು ಕೂಡ ಅನುಬಂಧದಲ್ಲಿ ಕೊಟ್ಟಿದ್ದಾರೆ. ಇದನ್ನು ತಮ್ಮ ಗಮನಕ್ಕೆ. 2 ಆಯಿತು. ಆದರೂ ನಮ್ಮ ಫಾಲೋಅಪ್ ಜೋರು ಮಾಡಿ 4,41,118 ರೂಪಾಯಿಗಳನ್ನು ಸುಮಾರು ಎಷ್ಟು ಮಂದಿಯ 1, 2, 9 ಮಂದಿಗೆ ಅವರ ಅಕೌಂಟಿಗೆ ಈಗಾಗಲೇ ದುಡ್ಡು ಕಳಿಸಿದ್ದೇನೆ. ಅದರ ಪ್ರತಿ ಕೊಟ್ಟಿದ್ದೀರಾ? ನಿಮ್ಗೆ ಕೊಟ್ಟಿದ್ದಾರೆ? ಹಾಂ, ಕೊಟ್ಟಿದ್ದಾರೆ. ಅದನ್ನು ಕೊಡ್ತಾ ಇದ್ದೇನೆ. ಯಾರು ಬಂದಿದ್ದರೆ ಅವ್ರನ್ನ ಕರೀರಪ್ಪ. ಬಂದಿದ್ದೀರಾ? ಹಾಂ. ಅದರಲ್ಲಿ ಯಶವರ್ಧನ್ ಮಣ್ಣಗುಡ್ಡ ಇವರಿಗೆ 92,421. ಮನೋಹರ್ ಮೊಬೇನ್ ಬೋಳಾರ್ ಅವರಿಗೆ 91,690. ರವಿಶಂಕರ್ ಕಾತಿಪಳ್ಳ 76,157. ನಿಶ್ಚಲ್ ಶಕ್ತಿನಗರ ಅವರಿಗೆ 70,000. ಮಾಗ್ದಲಿನ್ ಮಾರ್ತಾ ಪಳ್ನೀರು 54,000. ಉಸ್ಮಾನ್ ಮೂಡುಬಿದಿರಿ 41,000. ಅಬ್ದುಲ್ ರೆಹಮಾನ್ ಅಡ್ಡೂರು 10,371. ಆಯಿಷಾ ಪರ್ಮೀನ್ ಅಡ್ಯಾರ್ ಅವರಿಗೆ 5,000 ರೂಪಾಯಿಗಳು ಅವರ ಅಕೌಂಟಿಗೆ ಈಗಾಗಲೇ ನೇರವಾಗಿ ಅಕೌಂಟಿಗೆ ಹೋಗ್ತದೆ. ಮುಂದೆ ಚೆಕ್ ಕೊಡ್ತಾ ಇದ್ವಿ, ಕೊಡ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಒಂದು ಲೆಟ್ರನ್ನು ಕೊಡ್ತಾರೆ, ಅವರಿಗೆ ಶುಭ ಹಾರೈಕೆ ಮಾಡಿ ಅದನ್ನು ನಿಮ್ಮ ಮೂಲಕ ಹಸ್ತಾಂತರ ಮಾಡ್ತೀವಿ. ದೇವರ ರವಿಶಂಕರ್ ಹಾಂ, ದುಡ್ಡು ಬಂತ ಅಕೌಂಟಿಗೆ? ಎಷ್ಟು ಬಂದಿದೆ? 76,157 ಅಕೌಂಟಿಗೆ ಬಂದಾಗ ಖರ್ಚಿಗೆ ದುಡ್ಡು ಅದೇ ಕ್ರಿಸ್ಮಸ್ಗೆ ಹಾಕ್ಬಿಡವು ಖರ್ಚು ಮಾಡಿ. ನಾನು ಯಾರು ಏನು ಅಂತ ನೋಡೋದೇ ಇಲ್ಲ, ಎಲ್ಲಿಯವರು ಏನು ನೋಡೋದೇ ಇಲ್ಲ. ಅವ್ರು ಕೊಟ್ಟದನ್ನು ಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ರಾತ್ರಿ 1 ಗಂಟೆ 2 ಗಂಟೆವರೆಗೆ ಕಾದು, ಅವ್ರು ಕೆಲವು ಮೂಡಲ್ಲಿರೋದಿಲ್ಲ, ಬರೆಯುವುದು ಕೊಡಯ್ಯ ಅಂತಾರೆ. ಸರ್ ಬೇಡ ಅಂತ ಅವ್ರು ಸ್ವತಃ ಕೈಲಿ ಬರೆಯುವವರೆಗೆ ನಾನು ಕೊಡೋದಿಲ್ಲ. ಒಳ್ಳೇದಾಗಲಿ ಮಠ ದೇವರು.
ಏನು ಹೆಸರು? ವಿಶ್ವವರ್ಧನ್. ಓ 96,000 ಏನೋ ಬಂತಲ್ಲ, ಬಂದಿದ ಅಕೌಂಟಿಗೆ ಬಂತು. ವೆರಿ ಗುಡ್, ಒಂದು ತಿಂಗಳಾಯ್ತು ಸರ್. ವೆರಿ ಗುಡ್. ಎಷ್ಟು ಅವ್ನು ನಮ್ಮ ಕಾಲೇಜ್ 54,000 ಇದೆ ಮಗ್ದಲಿಂಗೆ. ಹಾಂ ಮೇಳಕ್ಕೆ ಭವಿಷ್ಯ ಹಾಂ ಕ್ರಿಸ್ಮಸ್ ಕರ್ಸ ಅದಲ್ಲೇ ಉಸ್ಮಾನ್ ಅವರು 41,021. ಹಾಂ ಅದಕ್ಕೆ ಪೋಲಿ 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 ಒಂದು ಹೆಂಗೆ ಉಲ್ಲ ಅಂತ ತೋಜ ದುಡ್ಡು ಬರ್ತದೆ. ನಮ್ಮನ್ನು ಮುಖ ನೋಡ್ಲಿ ಅಂತ. ನಮಸ್ಕಾರ. ಇನ್ನಿದ್ದಾರೆ ಯಾರಾದರೂ? ಆಯ್ತು, ಧನ್ಯವಾದಗಳು. ಆಯ್ತು, ಏನಾದ್ರು ಕೇಳಲಿಕ್ಕಿದ್ರೆ